ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವೊಬ್ಬರನ್ನ ನೋಡಿದಾಗ ಇದು ನನಗೆ ಸಾಕಷ್ಟು ಬಾರಿ ಅನಿಸಿರುವಂಥದ್ದು, ತುಂಬ ಕಳೆಕಳೆಯಾಗಿರ್ತಾರೆ, ಒಂಥರ ಸ್ಪಿರಿಚುವಲಿ ಭಕ್ತಿಪೂರ್ವಕವಾಗಿರ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ ತಮ್ಮನ್ನೇ ನೋಡಿದಾಗ ಯಾವಾಗ್ಲೂ ಕಳೆಕಳೆಯಾಗೇ ಇರ್ತೀರ. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ತಮಗೆ ಈ ಸುಸ್ತು ಟಯರ್ಡ್ನೆಸ್ ಅನ್ನುವಂಥದ್ದು ಆಗದೇ ಇಲ್ವಾ? ಹೇಗಿದು ಯಾವಾಗಲೂ ಸಾಧ್ಯ? ಇದರ ಗುಟ್ಟೇನು? ಇದಕ್ಕೆ ನಮಗೆ ಒಳ್ಳೆ ನಿದ್ದೆನಾ ಅಥವಾ ಒಳ್ಳೆ ಊಟನ? ಯಾವುದರ ಸಹಾಯದಿಂದ ನಾವು ಈ ರೀತಿ ಇರ್ತೀವಿ? ಸೊ ಈ ಪ್ರಶ್ನೆ ಮೂಡ್ತು ಗುರುಗಳೇ, ಇದಕ್ಕೆ ಏನು ತಿಳಿಸ್ಕೊಡ್ಬೋದು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಕಳೆನೋ ಅಥವಾ ಕೊಳೆನೋ, ಒಟ್ಟಾರೆ ಏನು ಅಂದರೆ, ಈಗ ನೀವು ಕೇಳಿದ್ದ ಪ್ರಶ್ನೆ ಒಂದು ರೀತಿ ಅದ್ಭುತ. ಕೆಲವೊಬ್ಬರು ನೋಡಿದ್ದೀನಿ ನಾನು, ಅತಿಯಾದ ನಿದ್ದೆ ಅನಾರೋಗ್ಯಕ್ಕೆ ಈಡು. ಅತಿಯಾದ ನಿದ್ದೆ ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥದ್ದು. ಅತಿಯಾಗಿರ್ತಕ್ಕಂಥ ಊಟ ಅದು ದೇಹ ಪೋಷಣೆ, ಜೀವಶಕ್ತಿಯ ಚೈತನ್ಯ ಅಲ್ಲಿಲ್ಲ. ಜೀವಶಕ್ತಿಯ ಚೈತನ್ಯ ಎಲ್ಲಿದೆ ಅಂತಂದರೆ ನಿದ್ರೆಯಲ್ಲಿದೆ. ನೀವು ನೋಡಿ, ನಿಧಾನಕ್ಕೆ ಮಗು ತಾಯಿಯ ಸ್ತನ್ಯಪಾನವನ್ನು ಮಾಡಿದ ನಂತರ ತೊಟ್ಲಿಗೆ ಹಾಕಿದಾಗ ತುಂಬ ಗಾಢ ನಿದ್ರೆ ಇರುತ್ತೆ. ಆವಾಗಲೇ ಮಗು ಬೆಳೆಯೋದು. ದೈಹಿಕವಾಗಿ ಮಾನಸಿಕವಾಗಿ ಮಗು ಬೆಳವಣಿಗೆಗಳ ಪೂರ ಎಲ್ಲಿದೆ ಅಂತಂದರೆ ನಿದ್ರಾವಸ್ಥೆ. ಹಾಗಂತಲ್ಲಿ ಯಾವುದೂ ಹೆಚ್ಚಾಗಬಾರ್ದು. ಒಂದು ಹೆಚ್ಚು ಮಾಡ್ಬೋದು, ಅದ್ಯಾವುದು ಅಂತಂದರೆ ಈ ಊಟ ಮತ್ತು ನಿದ್ದೆ. ಇವೆರಡನ್ನೂ ಕೂಡ ನೀವು ಹೇಗೆ ಬೇಕಾದರೂ ಬ್ಯಾಲೆನ್ಸ್ ಮಾಡ್ಬೋದು. ಬಹಳ ಮುಖ್ಯವಾಗಿ ನೀವು ಇವತ್ತು ಊಟ ಮಾಡಿ, ನಾಳೆನೂ ಊಟ ಮಾಡಿ, ನಿದ್ದೆ ಮಾಡಿದಿರಿ, ನಿಮಗೆ ಆ ಕಳೆ ಬರಲ್ಲ. ಮೇಲಿಗೆ ನೀವೇನು ಹೇಳ್ತೀರಿ, ಇದೆಲ್ಲದಕ್ಕೂ ಅಷ್ಟೇ 1 ತಾಸು ನೀವು ಧ್ಯಾನ ಮಾಡಿದ್ರೆ, 1 ತಾಸು ಕರೆಕ್ಟಾಗಿ ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದಾಗ, ನಿದ್ದೆ ಹೇಗೆ ಮಾಡ್ತೀರಿ ಕಣ್ಣು ಮುಚ್ಕೊಂಡು, ಹಾಗೆ 4 ರಿಂದ 5 ರಾತ್ರಿಗಳಿಗೆ ಸಮ 1 ತಾಸು ನೀವು ಧ್ಯಾನ ಮಾಡೋದು. ಆ ಕಳೆಯೆಲ್ಲ ಬರಲಿಕ್ಕೆ ಕಾರಣ ಏನಂತಂದರೆ, ಧ್ಯಾನವೇ ಯಾರೇ ಆಗಿರಲಿ ಹಾಗೆ ಇರುತ್ತೆ ಅಂತಂದರೆ ಬಹುಶಃ ಅವರ ಜೀವ ಚೈತನ್ಯ. ನಾನು ಒಂದೊಂದು ಬಾರಿ ಕಲ್ಯಾಣೋತ್ಸವ ಅಥವಾ ಇನ್ನೇನಾದ್ರು ವೇದಿಕೆ ಮೇಲೆ ಇರುವಾಗ 3 ತಾಸು, 5 ತಾಸು, 6 ತಾಸು, 8 ತಾಸುಗಳು ನಿಂತಿರ್ತೀನಿ. ಅದು ಮೈಕ್ ಇಟ್ಕೊಂಡು ನಿಂತಿರಬೇಕಾದ್ರೆ ನನಗೆ ಅಲ್ಲಿ ಏನು ಕೂಡ, ಇನ್ನು ಅವರೇ ತಗೊಂಡು ಕೊಟ್ಬಿಡ್ತಾರೆ, ನೀರು ಸ್ವಲ್ಪ ಕುಡಿದ್ಬಿಡ್ತೀನಿ ಅಷ್ಟೇ. ಬಿಟ್ಟರೆ ನಾನು ಕೇಳಿರಲ್ಲ. ಅಲ್ಲಿ ಅವ್ರು ಅರ್ಥ ಮಾಡ್ಕೊಂಡು ಬಹುಶಃ ತಂದಿರ್ತಾರೆ, ತಗೊಳ್ತೀನಿ. ಬಿಟ್ಟರೆ ಎಲ್ಲೋ ಒಂದು ಕಡೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂಥದ್ದು ಮೆಡಿಟೇಷನ್, ಧ್ಯಾನ ಅಂತ ಮಾಡಿದಾಗ ನಿಮಗೆ ಅದು ಸಿಗುತ್ತೆ. ಊಟ ಆಗಿರಬಹುದು, ನಿದ್ದೆ ಆಗಿರಬಹುದು, ನಿಮಗದು ಪ್ರಮಾಣ ಅಂತ ಇರುತ್ತೆ. ಊಟ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ನಿದ್ದೆ ಕೆಲವೊಬ್ಬರಿಗೆ. ನನಗೆ ಹೇಗೆ ಅಂತಂದರೆ, ಈಗ ಮೊದಲೇ ಧನುರ್ಮಾಸ, ನನ್ನ ಒಂದು ಟೈಮಿಂಗ್ಸ್ ನೈಟು 11 ಗಂಟೆಗೆ ಮಲಗಿದ್ರು 2:30, 3 ಗಂಟೆಗೆ ಎಚ್ಚರ ಆಗುತ್ತೆ. ನಾನೇನು ಮಾಡೋಕ್ಕೆ ಬರಲ್ಲ, ಎಚ್ಚರ ಆಗಿಬಿಡುತ್ತೆ ಅದು. ಇನ್ನು ಅದು ರೂಟೀನ್ ಏನಿರುತ್ತೆ ಅಂತಂದರೆ 6 ಗಂಟೆಗೆ ಮಹಾಮಂಗಳ, ಸೂರ್ಯ ಉದಯ ಆಗಲಿಕ್ಕೂ ಮಂಗಳಾರತಿ ಮಾಡಲಿಕ್ಕೆ ಆ ಸಮಯ ಆಗಿರುತ್ತೆ. ಈಗ ಸ್ವಲ್ಪ ಪಾರಾಯಣ ಜಾಸ್ತಿ ಇರುತ್ತೆ, ಅದು ನಮ್ಮನ್ನು ಎಬ್ಬಿಸಿ ಬಿಡುತ್ತೆ. ಆ ಸಂದರ್ಭಕ್ಕೆ ಸ್ವಲ್ಪ ನಾನು ಯಾರಾದರೂ ಬಂದಿರ್ತಾರೆ, ಮಾತಾಡಬೇಕಾಗತ್ತೆ, ಎಲ್ಲ ಇದ್ದು 3 ತಾಸು ನನಗೆ ಪ್ರಾಪರ್ ಸ್ಲೀಪ್ ಅಂತಂದರೆ 3 ಅವರ್ಸ್. ಇನ್ನು ಮೆಡಿಟೇಷನ್ ಅಂತೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಹೆಚ್ಚಿಗೆ ಅಂತ ನಾನು ಯಾತ್ರಾ ಸ್ಥಳಗಳು ಹೋದಾಗ ತುಂಬ ಹೊತ್ತು ಕೂತಿರ್ತೀನಿ. 3 ತಾಸು 4 ತಾಸು ಕೂರ್ತಾಯಿದ್ದೆ ನಾನು ಒಂದೇ ಕಡೆ ಕೂತ್ಕೊಂಡ್ರೆ. ಅಲುಗಾಡದೆ ಕೆಲವೊಂದು ಮೀಟಿಂಗ್ ನಡೆಯುವಾಗ ನೀಟಾಗಿ ಅವ್ರ ಕೈಲಿ ಕೆಲವು ಬರೆಸ್ಬೇಕಾಗತ್ತೆ. ಆವಾಗ ನಾನು ಮಾತಾಡುವಾಗಲೂ ಅಷ್ಟೇ ಎಷ್ಟು 10 ಸಲ ಓಡಾಡಿದ್ದೆ ನಾನು. 4 ತಾಸು ಹಾಗೆ ಕೂತಿರ್ತೀನಿ. ಓಡಾಡ್ಕೊಂಡು ಬರ್ತಾರೆ, ಬಟ್ ನಾನು ಕೂತಿರ್ತೀನಿ. ಎಲ್ಲ ನೋಡಿ ಕೇಳ್ತಾರೆ, ಇಷ್ಟು ಅವರು ಹೆಂಗೆ ಕೂತಿರ್ತೀರಿ ಗೊತ್ತಿಲ್ಲ ಅಂತ. ಅದು ನನಗೇನಂತಂದರೆ, ನನ್ನ ಮಾವ ಕೇಳ್ತಿದ್ರು, ನೀನು ಹೇಗೆ ಇಷ್ಟು ಮೆಡಿಟೇಷನ್ ಮಾಡ್ತೀನಿ ಅಂತ. ಗೊತ್ತಿಲ್ಲ, ನಾನು ಹೋದಾಗ ಎಲ್ಲಿಂದ ಎಲ್ಲಿಗೋ ಹೊರಟೋಗ್ತೀನಿ. ನಂತರ ಆ ಮೆಡಿಟೇಷನ್ ಎದ್ದು ಬಂದಾಗ ನಾನು ಹೇಗೆ ತಿರುಗಿದು ನನಗೆ ಸೌಂಡ್ ಬರ್ತಿತ್ತು. ಮತ್ತು ಪಕ್ಕದಲ್ಲಿ ಇರೋರು ಕೂಡ 10 ಸಲ ಗಮನಿಸ್ಬೇಕು ನಾನು. ಈಗ ನೀವೇ ಇದ್ದರೂ ನಾನು ನಿಮ್ಮನ್ನು ಕೇಳಬೇಕು, ಯಾರು ನೀನು ಅಂತ. ಈಗ ಆಗುತ್ತೆ ನನಗೆ ಆ ಮೆಡಿಟೇಷನ್ ಎದ್ದು ಬಂದಾಗ. ಬಟ್ ನನಗೆ ಆವಾಗಿರ್ತಕ್ಕಂತಹದ್ದು ಏನು, ಆ ಒಂದು ಧ್ಯಾನದ ಸ್ಫುರಣ ಅಂತ ಏನಿರುತ್ತೋ, ಆ ದ್ರವ ಸವಿತಕ್ಕಂಥದ್ದು ಬರುತ್ತಲ್ಲ, ಆ ನಾಲಿಗೆ ಮೇಲೆ ಬೀಳ್ತಕ್ಕಂಥದ್ದು ಧ್ಯಾನ ಮಾಡಿದಾಗ ನನಗೆ ಆಗ್ತಕ್ಕಂಥ ಆನಂದವೇ ಬೇರೆ ಇರುತ್ತೆ. ಅಂದರೆ ಅದು ಯಾರು ಕೂಡ ಹೇಳಿದ್ರೆ ಆಗಲ್ಲ. ಅದು ಈಗ ನಾನು ಹೇಳ್ತೀನಿ, ಏನು ಧ್ಯಾನ ಮಾಡಿದ್ರೆ ಸುರಿಯಲ್ಲ. ಯಾವುದೇ ಕಾರಣಕ್ಕೆ ಅದನ್ನು ಅನುಭವಿಸೋಕ್ಕೆ ಮಾತ್ರ ನಿಮ್ಗೆ ಆಗುತ್ತೆ ಧ್ಯಾನದ. ಅದಕ್ಕಾಗಿ ನೀವೇನೇ ಕಳೆಯಿಂದಿರಬೇಕಾದ್ರೂ, ಏನೇ ಖುಷಿಯಿಂದಿರಬೇಕಾದ್ರೂ, ಏನೇ ಸಂತೋಷವಾಗಿರಬೇಕಾದ್ರೂ, ಮನುಷ್ಯ ಅನ್ನೋವನಿಗೆ ಎಲ್ಲ ಪ್ರಾರಬ್ಧ ಇದ್ದದ್ದೇ.
ಎಲ್ಲದಕ್ಕೂ ಮೂಲ, ಒಂದು ಮರದಲ್ಲಿ ಬೇಕಾದಷ್ಟು ಎಲೆ, ಬಳ್ಳಿ, ಕಾಯಿ, ಹೂವು, ಹಣ್ಣು ಎಲ್ಲ ಇದೆ. ಎಲ್ಲದಕ್ಕೂ ಮೂಲ ಬೇರು. ನಮ್ಮ ಬದುಕಿನ ಜೀವ ಚೈತನ್ಯ ತುಂಬ ಚೆನ್ನಾಗಿರಬೇಕು ಅಂತಂದರೆ, ಅದ್ಭುತವಾಗಿ ಆಹ್ಲಾದವಾಗಿ ಆನಂದವಾಗಿರಬೇಕು ಅಂತಂದರೆ ಧ್ಯಾನವೇ ನಿಮಗೆ ಮೂಲ. ಇದನ್ನು ಮಾಡುವಂಥದ್ದು, ನಿದ್ದೆ ಮಾಡುವಂಥದ್ದು. ಊಟದಲ್ಲಿ ವ್ಯತ್ಯಾಸ ಆದರೆ ಪರವಾಗಿಲ್ಲ, ನಿಮ್ಮ ಧ್ಯಾನದಲ್ಲಿ, ನಿಮ್ಮ ನಿದ್ದೆಯಲ್ಲಿ ವ್ಯತ್ಯಾಸ ಆಗದೆ ನೋಡಿಕೊಂಡ್ರೆ ಅಷ್ಟು ಜೀವ ಚೈತನ್ಯ ನಿಮ್ಮಲ್ಲಿರುತ್ತೆ. ಖಂಡಿತವಾಗ್ಲೂ ಗುರುಗಳೇ. ಸೊ ಸಾಕಷ್ಟು ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಧ್ಯಾನ ಅನ್ನುವಂಥದ್ದು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ವೀಕ್ಷಕರು, ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.